ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಿ ಜೈಪುರ್ ಜೆಮ್ಸ್ ಅಂಡ್ ಜ್ಯುವೆಲರ್ಸ್ ಅರ್ಪಿಸುವ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಅವರ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮವನ್ನು. ಗುರುಜಿ, ಈಗ ಕಾರ್ಯಕ್ರಮದಲ್ಲಿ ಮುಂದಿನ ವಿಚಾರಗಳೇನಿದೆ? ಇವತ್ತು ಬುಧವಾರ ಆಗಿರೋದ್ರಿಂದ ಇಂಥ ಒಂದು ವಿಚಾರದಲ್ಲಿ ನಾವು ಮಾತಾಡಬೇಕಾದ್ದು ಕ್ಷೇತ್ರ ಮಹಿಮೆ ಅಂತ ಕರಿತೀವಿ. ಯಾತ್ರೆಗೆ ಹೋಗೋಣ, ಆ ಕ್ಷೇತ್ರ ಮಹಿಮೆಯನ್ನು ಮಾತಾಡೋಣ ಅಂತೀವಿ. ಬುಧವಾರ ಯಾವತ್ತೂ ಮಹಾವಿಷ್ಣು ಅನುಗ್ರಹ ಅಂತ ಕರಿತೀವಿ. ಬುದ್ಧಿಜೀವಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಜ್ಞಾಪಕ ಶಕ್ತಿ ಅಲ್ಲದೆ ಬುದ್ಧಿಯನ್ನು, ಜ್ಞಾಪಕವನ್ನು, ವಿಶೇಷವಾಗಿರ್ತಕ್ಕಂಥ ಪ್ರಜ್ಞೆಯನ್ನು ಕೊಡ್ತಕ್ಕಂಥ ಮಹಾವಿಷ್ಣು ನೀರಿನೆಲ್ಲ ಇರ್ತಾನೆ. ಇವನ ವಿಶೇಷವಾದ ಕ್ಷೇತ್ರ ಅಂದರೆ ಎಲ್ಲೂ ಕಾಣದೇ ಇರತಕ್ಕಂಥ ವಿಶೇಷವಾದ ಕ್ಷೇತ್ರ. ಸಾಧಾರಣವಾಗಿ ನಾನು ಎಷ್ಟೋ ಜನಕ್ಕೆ ಹೇಳ್ತಾ ಇದ್ದಾಗ ಇಲ್ಲಿ ಹೋಗಿ ಬನ್ನಿ ಪರಿಹಾರ ಸಿಗುತ್ತೆ, ಅಲ್ಲಿ ಹೋಗಿ ಬನ್ನಿ ಅಂದರೆ ಏನು ಗುರುಗಳೇ 24 ಗಂಟೆ ತಮಿಳ್ನಾಡಿಗೆ ಕಳಿಸ್ತೀರಾ ಅಂತ. ತಮಿಳ್ನಾಡಿಗೂ ನನಗೇನು ಕಾಂಟ್ರಾಕ್ಟ್ ಏನು ಹಾಕ್ಕೊಂಡಿಲ್ಲ. ಆದರೂ ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯ ನೀವುಗಳು ತಿಳ್ಕೋಬೇಕಾದ್ದೇನು ಅಂದರೆ ಮಹಾರಾಜರ ಕಾಲದಿಂದ, ಆ ಕಾಲದಿಂದನೂ ರಾಜರಾಜ ಚೋಳನಿಂದ ಹಿಡಿದು ಎಲ್ಲ ಮಹಾರಾಜರು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ವಿಶೇಷವಾಗಿ 1,47,000 ದೇವಾಲಯಗಳು, ದೇವಸ್ಥಾನ ಅಲ್ಲ, ಗುಡಿ ಅಲ್ಲ, ವಿಶೇಷವಾದ ದೇವಾಲಯಗಳು. ಒಂದು ದೇವಾಲಯದಲ್ಲೇ ಒಂದು ದೇವಸ್ಥಾನ ಇಡ್ಬೋದು, ಆ ದೇವಸ್ಥಾನದಲ್ಲಿ ಒಂದು ಗುಡಿ ಇಡ್ಬೋದು. ಹೀಗೆ ಮಹಾ ವಿಶೇಷವಾಗಿರ್ತಕ್ಕಂಥ ವಿಷ್ಣುವನ್ನು ನವರಾತ್ರಿ ಹೇಗಿರುತ್ತೋ ಆ ದುರ್ಗೆ ಅನುಗ್ರಹವನ್ನು, ನವನಾರಾಯಣ ಸ್ಮರಣೆಯನ್ನು ಮಾಡಿಕೊಳ್ಳೋ ಏಕೈಕ ಕ್ಷೇತ್ರ ಇಡೀ ಜಗತ್ತಲ್ಲಿ ತಿರುನೆಲ್ವೇಲಿ ಹತ್ರ ಇದೆ. ಆ ತಿರುನೆಲ್ವೇಲಿಯಿಂದ ಒಂದು ಸುಮಾರು 30-35 ಕಿಲೋಮೀಟರ್ದಲ್ಲಿ ತಿರುಕುರುಂಗುಡಿ ಅಂತ ಜ್ಞಾಪಕ ಇಟ್ಕೊಳ್ಳಿ. ತಿರುಕುರುಂಗುಡಿ ಇಲ್ಲಿ ಏನು ಮಾಡ್ತೀವಿ, ಬುಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಷೇತ್ರ. ಆ ಬುಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಷೇತ್ರ ಅಂದರೆ ಮಲಗಿರೋ ನಾರಾಯಣ, ಕೂತಿರೋ ನಾರಾಯಣ, ನಿಂತಿರೋ ನಾರಾಯಣ, ಪಳ್ಳಿಕೊಂಡ ನಂಬಿ, ಉಕ್ಕಾಂದ ನಂಬಿ, ನಿನ್ನ ನಂಬಿ. ಈ ಮೂರೂ ವಿಶೇಷವಾದ ನಾರಾಯಣಗಳು ಬೆಟ್ಟದ ಕೆಳಭಾಗದಲ್ಲಿದೆ, ಬೆಟ್ಟದ ತೊಪ್ಪಲ್ ಕೆಳಗಡೆ. ಮೇಲ್ಭಾಗದಲ್ಲಿರ್ತಕ್ಕಂಥ ವಿಶೇಷ ಏನು ಅಂದರೆ ಬೆಟ್ಟದ ಮೇಲೆ ಇನ್ನು ಉಳಿದ 6 ಗ್ರಹ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರವರ ಗ್ರಹಕ್ಕೆ, ನಕ್ಷತ್ರಕ್ಕೆ ಅವರವರ ದಿನವೇ. ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಇರತಕ್ಕಂಥ ವಾರಗಳು, ಸೋಮವಾರದಿಂದ ಶನಿವಾರದವರೆಗೂ ಇರತಕ್ಕಂಥ ಒಂದು ದಿವಸದ ವಾರ ನಾವೇನು ಮಾಡಬೇಕು, ಮಂಗಳವಾರದಿಂದ ಪ್ರಾರಂಭ ಮಾಡಬೇಕು. ಮಂಗಳವಾರ ಬೆಟ್ಟದ ಮೇಲೆ ಹೋಗಿ 6 ವಿಶೇಷವಾದ ನಕ್ಷತ್ರಗಳನ್ನು ದರ್ಶನ ಮಾಡಿ, ಆ ನಕ್ಷತ್ರಗಳ ಸಂಬಂಧಪಟ್ಟ ಹಾಗೆ ನೀವು 27 ನಕ್ಷತ್ರಗಳೇನು ಹುಟ್ಟಿರ್ತೀರ ಆವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ನಾರಾಯಣ ದರ್ಶನವನ್ನು ಆ ರಾಶಿ ತಕ್ಕಂತೆ ಆವತ್ತಿನ ದಿವಸವೇ ಆ ವಾರದಲ್ಲೇ ನಿಮ್ಮ ನಕ್ಷತ್ರ ಯಾವ್ದು ಬರುತ್ತೋ ಆವತ್ತಿನ ದಿವಸ ಅಲ್ಲಿರಬೇಕು. ಆ ಮಂಗಳವಾರ ಹೋಗಿ ಆ ದರ್ಶನವನ್ನು ಮಾಡಿ 6 ವಿಶೇಷವಾದ ನಾರಾಯಣ ದರ್ಶನ ಮಾಡಿ ಕೆಳವಾರಗೆ ಬಂದಾಗ ಬುಧವಾರದ ದಿವಸ ನಾರಾಯಣನ ದರ್ಶನ ಮಾಡಬೇಕು. ಆ ಬುಧವಾರ ನಾರಾಯಣ ಹೇಗಿರ್ತಾನೆ ಅಂದರೆ ಮಲಗಿರೋ ನಾರಾಯಣ ಒಂದೇ ಕಾಲದಲ್ಲಿ ನೋಡ್ಬೋದು, ಈ ಕಡೆಯಿಂದ ಆ ಕಡೆವರೆಗೂ ಮಲಗಿರೋ ನಾರಾಯಣ, ಕೂತಿರೋ ನಾರಾಯಣ, ನಿಂತಿರೋ ನಾರಾಯಣ. ಒಂದು ದೊಡ್ಡ ದೇವಾಲಯ. ಇವತ್ತಿನ ದಿವಸ ಏನು ಮಾಡ್ತಾರೆ, ದೊಡ್ಡ ಒಂದು ಉದ್ಯಮಿ ಆ ದೇವಾಲಯವನ್ನು ತೊಗೊಂಡು ಜೀರ್ಣೋದ್ಧಾರ ಮಾಡಿ ಸುಮಾರು 22 ಕೋಟಿ ಖರ್ಚು ಮಾಡಿ ಆ ದೇವಾಲಯವನ್ನು ಇವತ್ತಿನ ದಿವಸ ಅವ್ರ ಕಂಟ್ರೋಲ್ಗೆ ತೊಗೊಂಡಿದ್ದಾರೆ. ಅಷ್ಟೊಂದು ದೊಡ್ಡ ದೇವಾಲಯವನ್ನು ಇವತ್ತು ನೋಡಬೇಕು. ಆ ಶಿಲ್ಪ ಕಲಾ ಕೆತ್ತನೆಗಳು ಇಲ್ಲಿ ಯಾರು ಹೋಗಿ ಬರ್ತಾರೋ, ದುಡ್ಡಿಲ್ಲ ಅಂತ ಒದ್ದಾಡ್ತೀರಾ. ಎಷ್ಟೋ ಜನ ದುಡ್ಡು ಬಂದರೂ ಅದೇನೋ ಖರ್ಚೇ ಆಗ್ಬಿಡುತ್ತೆ, ಕೈಯಲ್ಲಿ ಉಳಿಯಲ್ಲ ಅಂತೀರಾ. ಇಂಥವರೆಲ್ಲ ಈ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ವಿಶೇಷ. ಇಲ್ಲಿ ಮಹಾಗಣಪತಿಗೆ ವಿಶ್ವಕ್ಸೇನ ಅಂತ ಮೊದಲನೇ ಪೂಜೆ, ತದನಂತರ ಶಿವನಿಗೆ ಅಭಿಷೇಕ ಮಾಡ್ತಾರೆ. ಆ ಅಭಿಷೇಕದ ನಂತರ ಈ 3 ವಿಷ್ಣುಗಳಿಗೆ ಬುಧವಾರದ ದಿವಸ ಯಾರು ತುಳಸಿ ಮಾಲೆಯನ್ನು ಕೊಟ್ಟು, ಬಿಲ್ಪತ್ರೆಯನ್ನು ಪರಮೇಶ್ವರನ ಕೊಟ್ಟು, ಬಿಳಿ ಎಕ್ಕದ ವಿಶೇಷವಾಗಿರ್ತಕ್ಕಂಥ ಹೂ ಸಮೇತವಾಗಿ ಗರ್ಕ ಹುಲ್ಲನ್ನು ಗಣಪತಿಗೆ ಕೊಟ್ಟು ಸ್ಮರಣೆ ಮಾಡ್ಕೊತಿರೋ ಆವತ್ತಿನ ದಿವಸ ಜನ್ಮ ಸಾರ್ಥಕತೆ. ಎಷ್ಟೋ ಜನ ಹೇಳ್ತಾರೆ ನನಗೆ ಪ್ರಮೋಷನ್ನೇ ಬಂದಿಲ್ಲ ಅಂತ, ಇಲ್ಲಿ ಹೋಗಿ ಬಂದರೆ ಪ್ರಮೋಷನ್ ಸಿಗುತ್ತೆ. ಎಷ್ಟೋ ಜನಕ್ಕೆ ಭೂಮಿ ಇಲ್ಲ ಅಂತೀರಾ, ಇಲ್ಲಿ ಹೋಗಿ ಬಂದರೆ ಭೂಮಿ ಲಭ್ಯವಾಗುತ್ತೆ. ಎಷ್ಟೋ ಜನಕ್ಕೆ ವಿಶೇಷವಾಗಿ ಆ ತುಳಸಿ ದಳವನ್ನು, ತುಳಸಿ ಮಾಲೆಯನ್ನು ಎಷ್ಟು ವಿಶೇಷವಾಗಿ ಹಾಕ್ತಿರೋ ಕೈಯಲ್ಲಿ ನಿಲ್ಲದೇ ಇರತಕ್ಕಂಥ ದುಡ್ಡು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗದೇ ಇರೋದು ಈ ಸ್ಥಳದಲ್ಲಿ ಆಗ್ತಕ್ಕಂಥದ್ದು. ಅದಕ್ಕೆ ನವನಾರಾಯಣ ಕ್ಷೇತ್ರ ಅಂತಲೇ ಕರೀತಾರೆ. ತಿರುನೆಲ್ವೇಲಿಯಿಂದ ಸುಮಾರು 30-35 ಕಿಲೋಮೀಟರ್ ದೂರದಲ್ಲಿ ಹೋದರೆ ತಿರುಕುರುಂಗುಡಿ ಅಂತ ಆ ಕಾಡಿನ ಮಧ್ಯಭಾಗದಲ್ಲಿ ಬೆಟ್ಟದ ತೊಪ್ಪಲಲ್ಲಿ ಇರತಕ್ಕಂಥ ಈ ದೇವಾಲಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ದುರ್ಗೆ ಇದ್ದಾಳೆ, ಕಂಬದಲ್ಲಿ ಕೂತಿದ್ದಾಳೆ. ಆ ದುರ್ಗೆ ಕೈಯಲ್ಲಿ ತ್ರಿಶೂಲ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ನೀವು ಆ ಕಂಬದಲ್ಲಿ ನೋಡ್ತಾ ಇದ್ದರೆ ಬುದ್ಧಿಜೀವಿಗಳು ನಿಜವಾಗ್ಲೂ ಆ ಕಾಲದಲ್ಲಿ ಇಷ್ಟು ಒಳ್ಳೆ ಕೆತ್ತನೆ ಅಂತ. ತ್ರಿಶೂಲ ಸಾಧಾರಣವಾಗಿ ದೇವಿ ಹತ್ರ ಮಹಿಷಾಸುರನ ಮರ್ಧನ ಸಮಯಕ್ಕೆ ಹೀಗೆ ಇಟ್ಕೊಂಡಿರ್ತಾಳೆ ಅಂತ ಇಟ್ಕೊಳ್ಳೋಣ. ಅದನ್ನು ಕಲ್ಲಲ್ಲಿ ಇವತ್ತು ಸಣ್ಣ ಪುಟಾಣಿ ವಿಗ್ರಹ ಆ ಕೈಯಲ್ಲಿರೋ ತ್ರಿಶೂಲ ಹಾಗೆ ಆಡಿಸ್ಬೋದು, ಹೊರಗಡೆ ಬರಲ್ಲ, ಅಷ್ಟು ಚೆನ್ನಾಗಿ ಆಡಿಸ್ಬೋದು. ಅವಳಲ್ಲಿ ಕಿವಿಲಿರತಕ್ಕಂಥ ಓಲೆಗಳನ್ನ ಹಾಗೆ ಆಡಿಸ್ಬೋದು. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಇಲ್ಲಿ ಯಾತಕ್ಕೆ ಆ ಕೆತ್ತನೆ ಅಂದರೆ ಮೇಲ್ಭಾಗದಲ್ಲಿ ಯಾವತ್ತು ಪೌರ್ಣಿಮೆ ದಿವಸ ಶ್ರೀಮನ್ನಾರಾಯಣ ಪೂಜೆ ಅಂತ ಇವತ್ತಿಗೂ ಮಾಡ್ತಾರೆ. ಕೆಳಭಾಗದಲ್ಲೇ ವಿಷ್ಣುವಿಗೆ ಕಲಶ ಇಡ್ತಾರೆ. ಯಾರು ಇಲ್ಲಿ ಹೋಗಿ ಬಂದು ನೀರನ್ನು ಆ ಶೇಖರಣೆ ಮಾಡಿಕೊಂಡು ಕಲಶದಲ್ಲಿರ್ತಕ್ಕಂಥ ನೀರನ್ನು ಆ ಕ್ಷೇತ್ರಕ್ಕೆ ಹಾಕಿ ಅಲ್ಲಿರ್ತಕ್ಕಂಥ ಕಲ್ಯಾಣಿ ನೀರನ್ನು ನಿಮ್ಮನೆಗೆ ತಂದು ಅದನ್ನು ಯಾವತ್ತಾದರೂ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ, ಅಥವಾ ಸಾಕ್ತಕ್ಕಂಥ ವಿಚಾರವನ್ನು ಯಾವುದೋ ಪ್ರಾಣಿಗಳಿದ್ದರೆ ಆ ಪ್ರಾಣಿಗಳು ಹಾಕೋದಾಗಲಿ, ಮನೆ ಸುತ್ತಲೂ ಇರತಕ್ಕಂಥ ಪ್ರದಕ್ಷಿಣೆ ಮಾಡ್ತಾ ನಿಮ್ಗೆ ಅಕಸ್ಮಾತ್ ಸ್ವಂತ ಮನೆ ಅಂತ ಇರ್ತೀನಿ ಅಂತ ಹೇಳಿ ಆ ಮನೆ ಸುತ್ತಲೂ ಇರತಕ್ಕಂಥ ಎಲ್ಲರಿಗೂ ಹೀಗೆ ಆ ಪ್ರೋಕ್ಷಣೆಯನ್ನು ಮಾಡಿ
ತಲೆ ಮೇಲೆ ಸ್ನಾನ ಮಾಡಬೇಕಾದ್ರೆ ಓವರ್ ಟ್ಯಾಂಕಲ್ಲಿ ಹಾಕ್ಬಿಟ್ಟು ತಿಂದ್ಕೊಳ್ಳಿ, ಶವರ್ ಬಾತಲ್ಲಿ ಬರುತ್ತೋ, ಚೊಂಬಲ್ಲಿ ನೀರು ಹಾಕ್ಕೊಂಡು ಸ್ನಾನ ಮಾಡ್ತಿರೋ ಹೇಗೋ ಆ ನೀರನ್ನು ಯಾವ ಕಾಲಕ್ಕೂ ದೇಹ ಬರುತ್ತೋ. ಯಾವತ್ತಾದರೂ ಬೆಡ್ ರಿಡನ್ ಆಗಿ ಒಂದು ಅಜ್ಜಿಯರು ಬಿದ್ದಿರ್ತಾರೆ, ತಾತಂದ್ರು ಬಿದ್ದಿರ್ತಾರೆ, ಅಥವಾ ಯಾರೋ ಕೈಕಾಲು ಮುರ್ಕೊಂಡು ಆಕ್ಸಿಡೆಂಟ್ ಆಗಿ ಯಂಗ್ಸ್ಟರ್ಸೇ ಬಿದ್ದಿರ್ತಾರೆ, ಇನ್ನು ತಿರುಗಿ ಆ ಕಬ್ಬಣದ ರಾಡು ಎದ್ದೇಳೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಇಂಥವ್ರಿಗೆಲ್ಲ ಅಲ್ಲಿರ್ತಕ್ಕಂಥ ಕಲ್ಯಾಣಿ ನೀರನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡೋ ಸಮಯಕ್ಕೆ ಹುತ್ತದ ಮಣ್ಣನ್ನು ಸ್ವಲ್ಪ ಮಟ್ಟಿಗೆ ಮನೆ ಹತ್ತಿರ ಇರೋ ಹುತ್ತದ ಮಣ್ಣನ್ನು ಶೇಖರಣೆ ಮಾಡಿಕೊಂಡು ನೀವು ಪ್ರತಿ ಮಂಗಳವಾರದಲ್ಲಿ ಸ್ನಾನ ಮಾಡಿರ್ತಕ್ಕಂಥದ್ದು ಪ್ರಾರಂಭ ಮಾಡಿ ಮುಂದಿನ ಮಂಗಳವಾರದವರೆಗೂ ವಿಶೇಷವಾಗಿ ಸ್ಮರಣೆ ಮಾಡಿಕೊಂಡು ಈ ನೀರನ್ನು ಸ್ನಾನ ಮಾಡೋ ಸ್ವಲ್ಪ ಮಟ್ಟಿಗೆ ಒಂದು ಕಪ್ಪಲ್ಲಿ ಹಾಕ್ಕೊಂಡು ಆ ಹುತ್ತದ ಮಣ್ಣ ಅಲ್ಲಿ ಹಾಕಿ ಸ್ಮರಣೆ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ಯಾವ ವ್ಯಾಧಿ ಬರಲ್ಲ. ಅಕಸ್ಮಾತ್ ಗಂಡ ಹೆಂಡ್ತಿರ ಘರ್ಷಣೆ ಇರೋದು ಕಮ್ಮಿ ಆಗ್ತಾ ಹೋಗುತ್ತೆ. ಯಾವತ್ತು ಮಕ್ಕಳು ಓದಲ್ವೋ, ದಡ್ಶಿಕಾಮಣಿಗಳಾಗಿರ್ತಾರೋ, ಜ್ಞಾಪಕ ಬರಲ್ವೋ, ಎಷ್ಟು ಓದಿದ್ರು ಸಾಲಲ್ಲ ಅಂತಾರೋ ಅವ್ರಿಗೆಲ್ಲ ವಿದ್ಯಾಬುದ್ಧಿ ಪ್ರಾಪ್ತಿಯಾಗತ್ತೆ. ಇಲ್ಲಿರ್ತಕ್ಕಂಥ ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಆ ಗಣಪತಿ ಮುಖಾಂತರವಾಗಿ ವಿಶ್ವಕ್ಸೇನ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ತುಳಸಿ ದಳ, ಬಿಲುಪತ್ರೆ, ಗರ್ಕೆ ಹುಲ್ಲು, ಅನುಗ್ರಹ ಚಿಂತನ ಆಗಿರಿ ಬಿಳಿ ಎಕ್ಕದ ಹೂವು, ಇಷ್ಟು ಆ ದೇವತೆಗಳಿಗೆ ನಮಸ್ಕಾರ ಮಾಡಿಕೊಂಡು ಸ್ಮರಣೆ ಮಾಡಿಕೊಂಡು ಏಕಕಾಲಕ್ಕೆ ಮಹಾವಿಷ್ಣುವನ್ನು ನಮಸ್ಕಾರ ಮಾಡಿ, ಬುಧನ ಕ್ಷೇತ್ರವೇ ಹೌದು. ಇಲ್ಲಿ ವಾಸ್ಕಲ್ಲಿಡಕ್ಕೆ ಮೊದಲು ಯಾರಾದರೂ ಮರ ತೊಗೊಂಡು ಹೋಗಿ, ಒಂದು ಸಣ್ಣ ಮರ ಅಂತ ಇಟ್ಕೊಳ್ಳಿ, ಅಲ್ಲಿ ಹೋಗಿ ವಾಸ್ಕಲ್ ಹತ್ರ ಇಟ್ಟು ಸ್ಮರಣೆ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋಕೆ ಬಂದು ಕಾರ್ಪೆಂಟರ್ ಹತ್ರ ಕೇಳ್ಕೊಂಡಿರ್ತೀರ, ಅವನ ಹತ್ರ ಎತ್ಕೊಂಡು ಹೋಗಿ ಒಂದು ಸಣ್ಣ ಮರ ಎತ್ಕೊಂಡು ಬಂದು ಸ್ಮರಣೆ ಮಾಡ್ಕೊತೀರ. ಸಣ್ಣ ಮರ ಸ್ಮರಣೆ ಮಾಡ್ಕೊಂಡು ವಾಪಸ್ ಬಂದ ತಕ್ಷಣಕ್ಕೆ ಏನಾಗತ್ತೆ ಎತ್ತ ಅನ್ನೋದು ಕ್ವಶನ್ ಮಾರ್ಕ್. ಆ ಕ್ವಶನ್ ಮಾರ್ಕ್ಗೆ ಆನ್ಸರ್ ಕೊಡ್ತೀನಿ. ಗುರುಜಿ ಕ್ಷೇತ್ರ ಮಹಿಮೆಯನ್ನು ತಿಳಿಸ್ಕೊಡ್ತಾ ಇದ್ದೀರಿ. ವೀಕ್ಷಕರೇ, ಇನ್ನು ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಈಗ ಜೈಪುರ್ ಜೆಮ್ಸ್ ಆ್ಯಂಡ್ ಜ್ಯುವೆಲರ್ಸ್ ಅರ್ಪಿಸುವ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ರವರ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಮತ್ತೊಂದು ಪುಟ್ಟ ವಿರಾಮವನ್ನು.